ಮಾತಾಡೋದು ಅಕ್ಕ ಇಡ್ರಿ ಅಕ್ಕ ನೀರು ಕಡಿ ಸಾಕು ಹೋರಿ ಮಾರ್ಗದರ್ಶಿ IAS ಮತ್ತು KS ಕೋಚಿಂಗ್ ಸೆಂಟರ್ನವರು ಇವತ್ತು ಶ್ರೀ ಶರಣಬಸವೇಶ್ವರ ಅವರ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ತಮ್ಮ ಸಂಸ್ಥೆಯ ವತಿಯಿಂದ ಯಾವ ರೀತಿ ಶರಣಬಸವೇಶ್ವರ ಅವರು ದಾಸೋಹ ಮಾಡಿ ಇಡೀ ಮಾನವ ಕುಲಕ್ಕೆ ಒಂದು ಪುಣ್ಯದ ಕೆಲಸ ಮಾಡಿದರು, ಅದೇ ರೀತಿ ಇವತ್ತು ಮಾರ್ಗದರ್ಶಿಯವರು ಕೂಡ ಸಂಸ್ಥೆಯವರು ಅನ್ನ ದಾಸೋಹ ಇವತ್ತು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ದಾಸೋಹ ಮಾಡಿದ್ದಾರೆ. ಮತ್ತು ಇಲ್ಲಿ ನಾವು ಅವ್ರ ಸಂಸ್ಥೆಯಲ್ಲಿ ಬಂದು ನೋಡಿದಾಗ IAS KS ಕೋಚಿಂಗು ಮತ್ತು ಸುಮಾರು 150 ಸಿಟ್ಟಿಂಗ್ ಕೆಪಾಸಿಟಿ ಇರುವಂಥ ಲೈಬ್ರರಿ, ಅತ್ಯಂತ ಒಳ್ಳೆಯ ಹೈಟೆಕ್ ಫೆಸಿಲಿಟಿ ಇರುವಂಥ ಲೈಬ್ರರಿ ಮತ್ತು ಕೋಚಿಂಗ್, ಡಿಜಿಟಲ್ ಕೋಚಿಂಗ್ ಕ್ಲಾಸ್ಗಳು, PG ಸೆಂಟ್ರು ಮತ್ತು ಒಂದು ಹೋಟೆಲ್ ಕೂಡ ಮಾಡಿದ್ದಾರೆ. ಅವ್ರು ಮಾಡ್ತಿರುವಂಥ ಕೆಲಸ ನಮ್ಮ ಈ ಹಿಂದುಳಿದ ಭಾಗದಲ್ಲಿ ಮತ್ತು ಅದರಲ್ಲಿ ಅವಕಾಶದಿಂದ ವಂಚಿತ, ಇಂಥ ಕೋಚಿಂಗ್ದಿಂದ ವಂಚಿತರಾದಂಥ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗ್ಲತ್ತದ. ಅದಕ್ಕೂ ನಾನು ವೈಯಕ್ತಿಕವಾಗಿ ಮಾರ್ಗದರ್ಶಿ ಸಂಸ್ಥೆಯವರಿಗೆ, ಸಂತೋಷ್ ಸರ್ ಅವರಿಗೆ ಮತ್ತು ಎಲ್ಲ ಅವರ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆ ಬೆಳೀಲಿ ಅಂತಂದು ದೇವರು ಶರಣಬಸವೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಶರಣಬಸವೇಶ್ವರ 203ನೇ ಜಾತ್ರಾ ಮಹೋತ್ಸವದ ಹಾರ್ದಿಕ ಸ್ವಾಗತ ಕೋರುತ್ತಾ, ಮಾರ್ಗದರ್ಶಿ ಏನು ಸಂಸ್ಥೆ ಇದೆ ನಮ್ಮ ಬಡಾವಣೆಯಲ್ಲಿ, ಅತ್ಯಂತ ಸುಸಜ್ಜಿತವಾದ ಕೋಚಿಂಗ್ ಸೆಂಟರ್ ಕೂಡ ಇದೆ. IAS KS ಮತ್ತು PG ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಫ್ರೀ ಅಂತ ಕೇಳಿದ್ದೆ ನಾನು, ಅತ್ಯಂತ ಸಂತೋಷದ ವಿಷಯ. ಇವತ್ತು ಇಂಥ ಒಂದು ಯುಗದಲ್ಲಿ ಇವ್ರೇನಪ್ಪ ಅಂದ್ರೆ ಫ್ರೀ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ, ಸಂತೋಷ್ ಅಂತೇಳಿ ಅವರಿಗೆ ನಾನು ವೈಯಕ್ತಿಕವಾಗಿ ಭಾಳ ಅಭಿನಂದನೆ ಸಲ್ಲಿಸುತ್ತಾ, ಇಂಥ ಒಳ್ಳೆಯ ಒಂದು ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಆ ವ್ಯಕ್ತಿಗೆ ನಾನು ಹೃದಯ ತುಂಬ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಇವತ್ತು. ಮತ್ತು ಇಲ್ಲಿಂದ KS IAS ಆಫೀಸರ್ ಆಗಿ ಕಲಬುರಗಿ ನಗರಕ್ಕೆ ಅವರು ಒಂದು ಒಳ್ಳೆಯ ಹೆಸರು ತರ್ತಾರಂತ ಆಶಿಸುತ್ತಾ, ಇವತ್ತು ಅವರೇನು ಪ್ರಸಾದ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಆ ಒಂದು ಪ್ರಸಾದ ವ್ಯವಸ್ಥೆಗೆ ನಮ್ಮ ಯುವ ನಾಯಕರು, ಮುಂದಿನ ಭಾವಿಯ ನಾಯಕರಾದಂಥ ಸನ್ಮಾನ್ಯ ಹರ್ಷನ್ ಗುತ್ತಿದಾರವರು ಕೂಡ ಬಂದಿದ್ದಾರೆ. ಅವರಿಗೆ ಈ ಒಂದು ಸಂಸ್ಥೆ ನೋಡಿ ಬಹಳ ಆನಂದವಾಗಿದೆ ಅವರಿಗೆ ಕೂಡ. ಯಾಕಂದರೆ ಈ ಫ್ರೀ ಕೋಚಿಂಗ್ ಇಲ್ಲಿ ಕೊಡೋದಿಲ್ಲ. ಇವತ್ತು ನಾನು ನೋಡ್ತಾ ಇದ್ದೀವಲ್ಲ, ಭಾಳಷ್ಟು ಶ್ರೀಮಂತರು ಇರ್ತಾರೆ, ಆದರೆ ವೈಯಕ್ತಿಕ ತಮ್ಮ ಲಾಭಕ್ಕಾಗೇ ಮಾಡ್ತಾರೆ. ಆದರೆ ಇಂಥ ಹೃದಯ ಇರತಕ್ಕಂಥ ಸಂತೋಷ್ ಅವರು ಇಂಥ ಕೋಚಿಂಗ್ ಸೆಂಟರ್ ನಡೆದಿದ್ದಾರೆ. ಅವರಿಗೆ ನಾನು ತುಂಬ ಹೃದಯ ಧನ್ಯವಾದ ಸಲ್ಲಿಸಿ ನಾನು ಮಾಡ್ತೀನಿ.